ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇಂದಿನ ವಿಡಿಯೋಗೆ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಮೊದಲನ್ನ ನೋಡ್ಕೊಂಡು ಬಂದ್ವಲ್ಲ ಅದೇ ವಿಡಿಯೋ. ಸಂಜೆ ಬಂದುಬಿಟ್ಟು ವಿನು ಇದ್ದಾಳೆ ಅಂತ ಹೇಳ್ಬಿಟ್ಟು ಮ್ಯಾಗಿ ಮತ್ತು ಬೆಂಡೆಕಾಯಿ ಚಟ್ನಿ ಮುದ್ದೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಅಮ್ಮರ ಮನೆಗೆ ಬಂದಿದ್ವಿ. ವಿನುನ ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮ ಬಂದು ಪಾಪುನ ಆಡಿಸ್ತಾ ಮಲಗಿಸ್ತಾ ಕೂತ್ಕೊಂಡಿದ್ದಾರೆ. ಈ ಪಾಪು ಯಾರಂದರೆ ನನ್ನ ತಮ್ಮನ ಮಗ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಮೊದಲನೇ ಆಷಾಢ ಮಾಸ ಅಮಾವಾಸ್ಯೆ ದಿನ ಮಾಡಿರೋಂಥ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ. ಇನ್ನು ತಲೆ ಸ್ನಾನ ಮಾಡಿಬಿಟ್ಟು ನೋಡ್ತಾ ಇರ್ಬೋದು. ಹಿಂದೇನು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಕೇಸರಿ ಕಲರ್ ಹೂವು ಮಾಡ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಅಂತ ಅನ್ನೋದಕ್ಕಿಂತ ಕೇಸರಿ ಕಲರ್ಗಿಂತ ನನಗೆ ರೆಡ್ ಕಲರ್ ಇಷ್ಟ. ನಮ್ಮನೆ ಹತ್ರ ಇದು ಸ್ಪೆಷಲ್. ಇದು ಜಾಸ್ತಿ ಬಿಡೋ ಅಂಥದ್ದಲ್ಲ, ಯಾವಾಗಾದರೂ ಒಂದು ಟೈಮ್ ಬಿಡೋ ಅಂಥದ್ದು. ಹಂಗಾಗಿ ಇನ್ನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ನೋಡ್ತಾ ಇರ್ಬೋದು ಹೂವು, ಹಣ್ಣು, ಕಾಯಿ, ಮಂಡಕ್ಕಿ, ಒಂದಚ್ಚು ಬೆಲ್ಲ ಎಷ್ಟು ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಯಾವ ಥರ ಇರುತ್ತೆ ಇವತ್ತಿನ ಲಾಗ್ ಅಂತ ನೋಡೋಣ. ಸ್ವಲ್ಪ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ. ಮತ್ತು ಲೈವ್ ಕೂಡ ಸ್ಟಾರ್ಟ್ ಮಾಡಿದ್ದೀನಲ್ಲ, ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ವಿಡಿಯೋ. ಯಾರು ಸ್ಕಿಪ್ ಮಾಡಬೇಡಿ, ಮಿಸ್ ಮಾಡಬೇಡಿ. ನಮ್ಮ ಕಡೆ ಮಳೆ ಇಲ್ಲದೆ ಇರೋದಕ್ಕೆ ಮಗೆ ಇಡ್ತಾ ಇದ್ದಾರೆ. ಹಂಗಾಗಿ ಎಲ್ಲರೂ ಕೂಡ ನಮ್ಮ ತೋಟದಲ್ಲಿರೋಂಥ ಹೆಣ್ಮಕ್ಳೆಲ್ಲರೂ ಕೂಡ ಸೇರಿದ್ದೀವಿ. ಇನ್ನು ಅಮ್ಮನವ್ರಿಗೆ ಎಲ್ಲ ಅಲಂಕಾರ ಮಾಡಿ ಒಳಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ನೋಡ್ತಾ ಇರ್ಬೋದು. ನಮ್ಮ ಊರಿನ ಅಂದರೆ ನಮ್ಮ ತೋಟದಲ್ಲಿರೋಂಥ ಕೋರಿ ಹುಡುಗರು ಅಂತಾರಲ್ಲ, ಆ ಥರ ಹುಡುಗರನ್ನ ಮಗ್ಗಿ ತಿರುಗುತ್ತೋ ಹೇಗೆ ಏನು ಅಂತ ಹೇಳ್ಬಿಟ್ಟು ನಿಲ್ಲಿಸಿ ಪೂಜೆ ಎಲ್ಲ ಮಾಡಿಸಿ ಕೆಳಗಡೆ ರಾಗಿ ಹಾಕಿಸಿ ಅದ್ರ ತುಂಬ ನೀರು ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ಅಮ್ಮನವರು ನಮ್ಮ ತೋಟದ ಗೋಲಮ್ಮ ದೇವಿ ಅಂತ ಹೇಳ್ಬಿಟ್ಟು ಈ ತಾಯಿ ಹೆಸರು. ಈ ರೀತಿ ಇವತ್ತಿನ ಡೇ. ಇನ್ನು ನೋಡ್ತಾ ಇರ್ಬೋದು ಮಳೆ ಬರುತ್ತೆ ಮುಂದಿನ ಮಳೆ ಅಂತ ಹೇಳ್ಬಿಟ್ಟು ಈ ರೀತಿ ಮಗ್ಗಿ ಉರುಳಿದೆ ಈ ಕಡೆ ಬಲಗಡೆ ಸೈಡು. ಅಂದರೆ ಮುಂದಿನ ಮಳೆ ಬಂದೇ ಬರುತ್ತೆ ಅಂತ. ನಾನು ಇದೇ ಮೊದಲನೇ ಸಲ ಈ ರೀತಿ ಮಗ್ಗಿ ಇಟ್ಟು ಪೂಜೆ ಮಾಡಿರೋ ಅಂಥದ್ದನ್ನ ನೋಡ್ತಾ ಇರೋವಂಥದ್ದು. ಇನ್ನು ನಮ್ಮ ತೋಟದಲ್ಲಿ ಎಲ್ಲರೂ ಕೂಡ ಸೇರಿದ್ದೀವಿ. ಇಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬೊಬ್ಬರು ಇಬ್ಬಿಬ್ಬರು ಎಲ್ಲರೂ ಕೂಡ ಬಂದುಬಿಟ್ಟು ದೇವಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ನಾನು ಕೂಡ ನಿಂಬೆಹಣ್ಣಿನ ಆರತಿ ಎಲ್ಲ ಮಾಡಿದೆ. ಅದೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಡೇಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಶೀತ ಜಾಸ್ತಿ ಇದೆ ನಮ್ಮ ಕಡೆ, ಹಂಗಾಗಿ ಟವಲ್ ಹೊಚ್ಕೊಂಡೇ ಒಂದು ವಿಡಿಯೋ ಬೇಕಾಗಿತ್ತು ಇನ್ಸ್ಟಾಗ್ರಾಮ್ಗೋಸ್ಕರ. ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಕಷ್ಟ ಇದೆ, ಮನೇಲಿ ಯಾರು ಹೆಲ್ಪಿಂಗ್ ಇಲ್ಲ ವಿಡಿಯೋ ಮಾಡೋದಕ್ಕೆ. ಅಂದರೆ ನಾವೇ ಎಲ್ಲ ಒಬ್ಬರೇ ನೋಡಿಕೊಂಡು ವಿಡಿಯೋ ಮಾಡಬೇಕಂದ್ರೆ. ಇನ್ನು ನಮ್ಮ ಮನೆಯವರು ಕಾರ್ನ ಮನೆ ಮುಂದೆನೇ ನಿಲ್ಲಿಸಿದ್ದಾರೆ. ಯಾಕಪ್ಪ ಅಂತಂದರೆ ಇದು ಬಿಸಿಲು ಜಾಸ್ತಿ ಇರೋದ್ರಿಂದ ಒಂಥರ ಬೇಸಿಗೆ ಬಿಸಿಲು ಆ ಥರ ಅನ್ನಿಸ್ತಾ ಇದೆ, ಅಷ್ಟು ಬಿಸಿಲು. ಹಂಗಾಗಿ ಇಲ್ಲೇ ಮನೆ ಮುಂದೆನೇ ನಿಲ್ಲಿಸಿದ್ದಾರೆ. ಇನ್ನು ನಾನು ಒಬ್ಬಳೇ ರೆಡಿ ಮಾಡ್ಕೊಡೋದ್ರಿಂದ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮಿಗೆ ರೆಡಿ ಮಾಡ್ಕೊಡ್ಬೇಕಂದ್ರೆ. ಮಧುರಾದರೂ ಯಾರಾದರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಪ್ಪ ಅಂತ ಇವತ್ತಿನ ಅನ್ನಿಸ್ತಾ ಇದೆ. ಇದು ಬಂದುಬಿಟ್ಟು ಒಂದು ತಿಂಗಳ ಹತ್ರ ಆಯಿತು ಅನಿಸುತ್ತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ ಇಷ್ಟು ದಿನ, ಸ್ವಲ್ಪ ಕಾರಣಾಂತರಗಳಿಂದ. ಇನ್ನು ಈ ರೀತಿ ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಕೊಂಡು ವಿಡಿಯೋ ಮಾಡ್ಕೋಬೇಕಂದ್ರೆ ಮತ್ತೆ ಹೋಗಿ ಅದನ್ನ ಟ್ರೈಪಾಡ್ ಹಿಡಿದು ಚೆಕ್ ಮಾಡ್ಕೋಬೇಕಲ್ಲ, ಅದು ಕೂಡ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಹೇಗೋ ಏನೋ ವಿಡಿಯೋ ಅಂತೂ ಚೆನ್ನಾಗಿ ಸಕ್ಸಸ್ ಆಯಿತು. ಮತ್ತು 2K 4Kವರೆಗೂ ವ್ಯೂಸ್ ಬರುತ್ತೆ ಚೆನ್ನಾಗಿ ಇನ್ಸ್ಟಾಗ್ರಾಮಲ್ಲಿ. ಬಟ್ ಇದರಲ್ಲೇ ಯಾಕೋ ಗೊತ್ತಿಲ್ಲ, ಏನು ಚೇಂಜಸ್ ಮಾಡ್ಕೋಬೇಕಂತನೂ ಗೊತ್ತಿಲ್ಲ. ಯಾರಾದರೂ ವಿಡಿಯೋ ನೋಡ್ತಿರೋರಿದ್ದರೆ ನನ್ನ ತಪ್ಪು ಸರಿಗಳನ್ನ ತಿಳಿಸಿ, ನನಗೆ ಹೇಳಿ ತಿದ್ಕೊತೀನಿ. ಯಾವ ಥರ ವಿಡಿಯೋ ಬರ್ತಾ ಇದ್ದಾವೆ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಇನ್ನು ನೋಡ್ತಾ ಇರ್ಬೋದು ಮನೆ ಮುಂದೆಗಡೆನೇ ಕಾರ್ ನಿಂತಿದೆ. ಇನ್ನು ಆ ವಿಡಿಯೋ ಎಲ್ಲ ಮುಗಿಸಿ ನೋಡ್ತಾ ಇರ್ಬೋದು ನಮ್ಮ ಮನೆ ಹತ್ರ ನಾನು ಯಾವ್ಯಾವ ಗಿಡಗಳನ್ನ ನೆಟ್ಟಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಈ ಗಿಡಗಳ ಹೆಸರು ಗೊತ್ತಿಲ್ಲ ನನಗೆ, ಲೋಳೆ ಸರದ್ದು ಅಷ್ಟೇ ನನಗೆ ಗೊತ್ತಿರೋದು, ಮನಿ ಪ್ಲ್ಯಾಂಟು, ಲೋಳೆ ಸರ. ಇವೆಲ್ಲ ನಿಮಗೆ ಯಾರಿಗಾದ್ರೂ ಹೆಸರು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇದನ್ನೆಲ್ಲ ತೊಗೊಬಂದು ನಾನು ಮನೆಯ ಪಕ್ಕದಲ್ಲಿ ಇಟ್ಟಿದ್ದೆ. ನಮ್ಮ ಮನೆಯವ್ರು ತಂದುಬಿಟ್ಟು ಈ ಕಡೆ ಬೇರೆ ದೂರ ಇರಲಿ ಅಂತ ಹೇಳ್ಬಿಟ್ಟು ಈ ಕಡೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ನೋಡ್ತಾ ಇರ್ಬೋದು ಮೇಕೆ ಇಷ್ಟು ದಿನ ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಇವತ್ತಿನ ದಿನ 2-3 ದಿನ ಆಯಿತು ತೊಗೊಂಬಂದು. ಶಾರ್ಟ್ ವಿಡಿಯೋಗಳೆಲ್ಲ ನೋಡಿರ್ಬೋದು ನೀವು. ಬಟ್ ಈ ಮೇಕೆ ತಂದುಬಿಟ್ಟು ಇವತ್ತಿನ ದಿನ ಅಂದರೆ ಆಷಾಢ ಮಾಸ ಪೂಜೆ ಆಗಿ ನೆಕ್ಸ್ಟ್ ದಿನ ಬಂದಿರೋ ಅಂಥ ಮೇಕೆ. ತುಂಬ ಅಂದರೆ ತುಂಬ ಕಷ್ಟ ಇದೆ, ನನಗಂತೂ ತುಂಬ ಪ್ರಾಬ್ಲಮ್ ಇದೆ. ಅದರಲ್ಲೂ ಕೂಡ ಏನಾದರೂ ಇದರಿಂದ ಒಳ್ಳೇದಾಗುತ್ತೆ ನನಗೆ, ನನ್ನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಈ ಮೇಕೆ ತಂದ್ಕೊಂಡಿದ್ದೀನಿ ನಾನು.
ಏನೋ ದೇವ್ರ ದಯದಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಮೇಲ್ ಪರಮಾತ್ಮಗೆ ಗೊತ್ತು. ಇದು ಬಂದುಬಿಟ್ಟು ಎಷ್ಟು ಬಿತ್ತಪ್ಪ ಇವತ್ತಿನ ರೇಟಲ್ಲಿ ಅಂತ ಹೇಳಿದ್ರೆ 5,000 ಬಿದ್ದಿದೆ. ನಿಜವಾಗ್ಲೂ ₹1 ಕೂಡಿಟ್ಟು ತಗೊಂಡಿರೋ ಅಂಥ ಮೇಕೆ. ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಷಾಢ ಮಾಸದಲ್ಲಿ ಎಂಥವ್ರಿಗೂ ಕೈ ಬಿದ್ದೋಗುತ್ತೆ, ಎಷ್ಟು ಕಷ್ಟ ಇರುತ್ತೆ ಅಂತ. ಇನ್ನು ನೋಡ್ತಾ ಇರ್ಬೋದು, ಈ ಗೊಬ್ಬರನೂ ಕೂಡ ಇದೇ ಟೈಮಲ್ಲಿ ಹಾಕ್ಸ್ಕೊಂಡಿದ್ದೀವಿ. ಇದಕ್ಕೆ ಖರ್ಚು ಕೂಲಿ ಅಂತೆ ಅದಂತೆ ಇದಂತೆ. ಪಾಪ ನಮ್ಮ ಮನೆಯವರು ಒಬ್ಬರು ಕೈಲೇನೆ ಆಗಲ್ಲ. ಹಂಗಾಗಿ ನಾನು ಕೂಡ ಸಪೋರ್ಟ್ ಮಾಡಬೇಕು ಅಂತ ನನ್ನ ಸೇವಿಂಗ್ ಅಮೌಂಟಲ್ಲೇ ಕೊಟ್ಟು ಮೇಕೆ ತೊಗೊಂಡ್ಬಿಟ್ಟಿದ್ದೀನಿ. ಇನ್ನು ಇದಕ್ಕೆ ಅವ್ರ ಪಾಪ ಕೂಲಿನೂ ಇಡಬೇಕು. ಇನ್ನು ನಮ್ಮ ಅಂಗಡಿ ಕಡೆ ಬಿಸ್ನೆಸ್ಸು ಕಮ್ಮಿ, ಮಳೆ ಇದ್ದರೆ ಅಲ್ವಾ ರೈತರ ಹತ್ರ ದುಡ್ಡು ಇರೋದು ಮತ್ತು ನಮ್ಮ ಅಂಗಡಿಗೆ ಬಿಸ್ನೆಸ್ ಆಗೋದು. ಹಂಗಾಗಿ ಸ್ವಲ್ಪ ಭಾಳ ಕಷ್ಟದಲ್ಲಿ ಬಂದಿರೋ ಅಂಥ ನಮ್ಮ ಮನೆಗೆ ಹೊಸ ಅತಿಥಿ ನಮ್ಮ ಮನೆ ಹತ್ರ ಇರೋವಂಥ ಮೇಕೆ. ಇನ್ನು ನೋಡ್ತಾ ಇರ್ಬೋದು, ಬುಡಕ್ಕೆಲ್ಲ ಗೊಬ್ಬರ ಹಾಕ್ಸಿದ್ದೀವಿ. ಇಲ್ಲೇ ನಮ್ಮೂರವರನ್ನೇ ಇಟ್ಕೊಂಡು ನಮ್ಮ ಮನೆಯವರು ಪಾಪ ಗೊಬ್ಬರ ಹಾಕ್ಸಿದ್ದಾರೆ. ಅವರು ಕೂಡ ಆದಷ್ಟು ಟ್ರೈ ಮಾಡಿದರು ಒಬ್ಬರೇ ಹಾಕ್ಕೋಬೇಕು ಅಂತ. ಬಟ್ ಅವ್ರ ಕೈಲೂ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಒಂದು 5-6 ಜನ ಕೂಲರ್ನ ಇಡಿಸ್ಬಿಟ್ಟು ಈ ಥರ ಗೊಬ್ಬರ ಹಾಕಿದ್ದೀವಿ. ನಮಗೆ ಅಷ್ಟೊಂದಾಗಿ ಅಡಿಕೆ ಗಿಡಗಳ ಬಗ್ಗೆ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಆರೈಕೆ ಮಾಡಬೇಕು ಏನು ಅಂತ. ಏನಪ್ಪ ಅಂತ ಹೇಳಿದರೆ, ಇವಾಗ ಒಂದು 2 ವರ್ಷದ ಮಣ್ಣು ಏರಿಸಿದ್ವಿ. ಈ ವರ್ಷ ಗೊಬ್ಬರ ಹಾಕಿಸ್ತಾ ಇದ್ದೀವಿ. ಇವಾಗ ನಮ್ಮ ಗಿಡಗಳಿಗೆ ಎಷ್ಟಪ್ಪ ಏಜು ಅಂದರೆ 5 ವರ್ಷ ಕಂಪ್ಲೀಟ್ ಆಗಿದೆ. ಮೊನ್ನೆ ಮೇಗೆ 5 ವರ್ಷಕ್ಕೆ ಬಿದ್ದಿದೆ. ನೆಕ್ಸ್ಟು ಏನು ಔಷಧಿ ಆಗಿರ್ಬೋದು, ಗೊಬ್ಬರ ಯಾವ ಥರ ಕೊಡಬೇಕು ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇನ್ನು ತುಂಬಾ ಅರಳು ಉದುರ್ತಾ ಇದ್ದಾವೆ ನಮ್ಮ ಅಡಿಕೆ ಗಿಡದ್ದು. ಏನು ಮಾಡಬೇಕಂತ ಗೊತ್ತಿಲ್ಲ ಇದ್ರ ಬಗ್ಗೆ. ಇನ್ನು ನಮ್ಮ ಕಡೆ ಅಷ್ಟೊಂದೇನಿಲ್ಲ ಬಿಡ್ರಿ, ಅಡಿಕೆ ಕಡಿಮೆನೇ, ಜಾಸ್ತಿ ಏನು ಅಡಿಕೆ ತೋಟಗಳು ಆ ಥರ ಎಲ್ಲ ಏನಿಲ್ಲ. ನಮ್ಮ ಕಡೆ ಬೆಳೆಯೋವಂಥದ್ದು ಜಾಸ್ತಿ ಹೂವು, ಶಾವಂತಿಗೆ ಅಂತಂದು ಅವಾಗ ಏನು ಬರ್ತಿತ್ತು. ಇವಾಗ ಸೆಂಟೆಲ್ಲೋ ಅಂತೆ, ಎಲ್ಲೋ ಪೇಪರ್ ಅಂತೆ, ಅದು ಇದು ಇವಾಗ ಹೊಸದಾಗೆಲ್ಲ ಹೂವು ಯಾವ್ಯಾವ ಥರ ಬಂದಿದೋ ಈ ಥರ ಹೂವು ಬೆಳೆಯೋವಂಥದ್ದು. ಅಡಿಕೆ ಗಿಡಗಳು ಕಮ್ಮಿ ಆಗಿರೋದ್ರಿಂದ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಇನ್ನು ನೋಡ್ತಾ ಇರ್ಬೋದು, ನಮ್ಮ ಗುಲಾಬಿ ಗಿಡ ಬರ್ತಾ ಎಷ್ಟು ಏರಿಕೆಯಾಗಿ ದೊಡ್ಡದಾಗಿ ಬೆಳೀತಾ ಇದೆ ಅಂತ. ಇನ್ನು ಈ ಗಿಡಗಳ ಹೆಸರೆಲ್ಲ ಏನಂತ ನೀವೇ ಕಮೆಂಟಲ್ಲಿ ತಿಳಿಸಿ. ಕೆಲವೊಬ್ಬರು ಇದು ಅಷ್ಟಲಕ್ಷ್ಮಿ ಗಿಡ ಅಂತಾರೆ, ಮತ್ತು ಇನ್ನು ಕೆಲವೊಬ್ಬರು ಇದು ಮನೆ ಹತ್ರ ಇರಬಾರ್ದು ಅಂತಾರೆ. ಇದ್ರ ಬಗ್ಗೆಯೂ ನನಗೆ ಸರಿಯಾಗಿ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಈ ಥರ ಗಿಡಗಳೆಲ್ಲ ಇದ್ದರೆ ಮನೆ ಹತ್ರ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ನಾನು ಇಟ್ಕೊಂಡಿದ್ದೀನಿ. ಬಟ್ ನಾನು ಮನೆ ಹತ್ರ ತೊಗೊಂಡಿದ್ದು ಬಿಟ್ಟರೆ ನಮ್ಮ ಮನೆಯವ್ರು ತಂದು ಈ ಕಡೆ ಸೈಡಿಗೆ ಇಟ್ಟಿದ್ದಾರೆ. ಏನೂ ಗೊತ್ತಿಲ್ಲ. ನಾನು ಇನ್ನೂ ಬೇರೆ ಪಾಟ್ಗಳು ತೊಗೊಂಡು ಬಂದುಬಿಟ್ಟು ಹೊಸ ಪಾಟಲ್ಲಿ ಹಾಕಬೇಕು ಅಂತ ಇದ್ದೀನಿ. ಏನೋ ಒಂಥರ ಈ ಬಕೆಟಲ್ಲಿ ಇಟ್ಟಿರೋದು ಅಷ್ಟೊಂದು ನನಗೆ ಇಷ್ಟ ಆಗ್ತಾಯಿಲ್ಲ. ನಿಮಗೆ ಏನು ಅನ್ನಿಸ್ತು ಅಂತ ಇದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾನು ಈ ಮೇಕೆ ಏನಕ್ಕಪ್ಪ ತಗೊಂಡೆ ಅಂತ ಅಂದರೆ, ಇನ್ನು ನಾವು ಇವಾಗ ತಗೊಂಡಿರೋ ಪಟ್ಲಿ ಮರಿಗಳನ್ನೆಲ್ಲವೂ ಮಾರೋಕ್ಕೆ ಅಂತಲೇ ತಗೊಂಡಿರೋದು. ಹಾಗೆ ಅಂತೂ ಇಟ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಅದನ್ನ ತಗೊಂಡಿದ್ದೀನಿ, ಏನಾದರೂ ಇದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು. ಎಷ್ಟು ಕಷ್ಟ ಅಂದರೆ ರೂಪಾಯಿ ಕೂಡಿಟ್ಟಿರೋದನ್ನ ಇವತ್ತಿನ ದಿನ ಈ ಮೇಕೆಗೆ ಹಾಕಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನನ್ನ ಸೇವಿಂಗ್ ಅಮೌಂಟ್ ಏನೂ ಇಲ್ಲ. ನನ್ನ ಹತ್ರ ಎಲ್ಲಿ ಬರಬೇಕಲ್ವ ಅಷ್ಟೊಂದೆಲ್ಲ ದೊಡ್ಡ ಅಮೌಂಟು. ಏನೋ ನಮ್ಮ ಮನೆಯವ್ರು ಕೊಟ್ಟಿರೋದ್ರಲ್ಲಿ ಅಲ್ಪ ಸ್ವಲ್ಪ ಉಳಿಸ್ಕೊಂಡು ಇಟ್ಕೊಂಡಿರೋ ಅಮೌಂಟ್ ಅದು. ಇನ್ನು ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ತಾ ಇರ್ತೀನಿ ಆವಾಗವಾಗ. ಬೆಳಗ್ಗೆ ಟೈಮೇನೇ ಅಂತ ಏನಿಲ್ಲ, ನನಗೆ ಯಾವಾಗ ಹಾಕಬೇಕು ಅಂತ ಅನಿಸುತ್ತೋ ಆ ಟೈಮಲ್ಲಿ ಹಾಕಿರ್ತೀನಿ. ಇನ್ನು ಸ್ವಲ್ಪ ಪುದೀನ ಕೂಡ ಹಾಕಿದ್ದೆ. ಪುದೀನ ಅಂತೂ ನಮ್ಮ ಮನೆ ಹತ್ರ ಬೆಳೀತಾನೇ ಇಲ್ಲ, ಏನು ಮಾಡಬೇಕೋ ಗೊತ್ತಿಲ್ಲ. ಇನ್ನು ಲೋಳೆ ಸರ ಮಾತ್ರ ಸಖತ್ತಾಗಿ ಬಂದಿದೆ. ಮತ್ತು 2 ಲೋಳೆ ಸರ ಹಾಕಿದ್ದು ನಾನು. ನಮ್ಮ ವೇದು ಪಾಪು ಕಿತ್ತಾಕಿದ್ದಾನೆ ಒಂದನ್ನು. ಮೊದಲೆಲ್ಲ ಆದರೆ ಇದನ್ನ ಜಾಸ್ತಿ ಹಳ್ಳ ಕೊಳ್ಳ ಈ ಥರ ಎಲ್ಲ ನೋಡ್ತಿದ್ವಿ. ಇವಾಗ ಪ್ರತಿಯೊಬ್ಬರು ಮನೆಗಳ ಹತ್ರನೂ ಇರುತ್ತಲ್ಲ, ಹಂಗಾಗಿ ಅದರಿಂದನೂ ಕೂಡ ಒಳ್ಳೆಯದಂತೆ ಅದು ಮನೆ ಹತ್ರ ಇದ್ದರೆ. ಮತ್ತು ಸ್ಕಿನ್ಗೆಲ್ಲ ಅಪ್ಲೈ ಮಾಡ್ಕೊತಿದ್ದೆ ನಾನು, ಮೊದಲಿಂದನೂ ಅಪ್ಲೈ ಮಾಡ್ಕೊತ ಬರ್ತಾಯಿದ್ದೀನಿ. ಅದಕ್ಕೂ ಕೂಡ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಗೋ ತಂದು ಹಾಕ್ಕೊಂಡಿದ್ದೀನಿ. ಇನ್ನು ನಮ್ಮ ಮನೆ ಹತ್ರ ನೋಡ್ತಾ ಇರ್ಬೋದು, ಎಷ್ಟೊಂದು ತುಳಸಿ ಸಸಿಗಳು ಹುಟ್ಟಿದ್ದಾವೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಯಾರಾದರೂ ಬರಲಿ, ಇಲ್ಲ ಅನ್ನಲ್ಲ ನಾನಂತೂ. ತುಳಸಿ ಸಸಿನ ಯಾರಾದರೂ ಬಂದು ಕೇಳಿ ಕಿತ್ಕೊಂಡು ಹೋಗಿ ಅಂತೀನಿ. ಮತ್ತು ಇದರಲ್ಲಿ 2 ತುಳಸಿ ಇದೆ, ಕೃಷ್ಣನ ತುಳಸಿ ಕೂಡ ಇದೆ ಮತ್ತು ಬಿಳೆ ತುಳಸಿ ಕೂಡ ಇದೆ. ಯಾವುದಿದ್ರೆ ಚೆನ್ನಾಗೇ, ಇಲ್ಲ 2 ಇದ್ದರೆ ಚೆನ್ನಾಗ ಅಂತ ಅದನ್ನು ಕೂಡ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಕೇಳೋದೊಂದೇ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಳ್ಳಿ ಹೆಣ್ಮಕ್ಳಿಗೆ ಅಂತ. ಇನ್ನು ಇಷ್ಟೇ ಅಲ್ಲದೆ, ಇನ್ನು ಇವಾಗ 1 ವರ್ಷದ ಮುಂಚೆ ನಮ್ಮ ಅಪ್ಪಾಜಿ ಹತ್ರನೇ ಕೇಳಿಸ್ಕೊಂಡು ಬಂದಿರೋಂಥ ಮಲ್ಲಿಗೆ ಅಂಟು ಕೂಡ ಇದೆ. ಅದು ಯಾವ ಥರ ಇದೆ ಅಂತ ಬನ್ನಿ ತೋರಿಸ್ತೀನಿ. ತುಂಬ ಚಿಕ್ಕದಾಗಿತ್ತು, ಇವಾಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಮತ್ತೆ ಒಂದು 10ರಿಂದ 12 ಹೂವನು ಕೂಡ ಸಿಕ್ಕಿದೆ ಈ ವರ್ಷದಲ್ಲಿ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು.
ಇನ್ನು ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ. ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಿದ್ದೀನಿ. ಸಿಮೆಂಟ್ ಕಲ್ಲು ಏನಿದೆ ನೋಡ್ತಾ ಇರ್ಬೋದು, ಇದ್ರ ಪಕ್ಕ ಇದೆಯಲ್ಲ ಇದೇನೆ. ಒಂದು ಸಣ್ಣದೊಂದು ಇಷ್ಟುದ್ದ ತಗೊಂಡು ಬಂದು ಹಾಕಿರೋ ಅಂಥ ಮಲ್ಲಿಗೆ ಅಂಟು. ಇದು ನಮ್ಮಪ್ಪ ನನಗೆ ಕೊನೆಯದಾಗಿ ಕೊಟ್ಟೋಗಿರೋ ಅಂಥ ಗಿಫ್ಟ್ ಇದು ಮಲ್ಲಿಗೆ ಅಂಟು. ಇದಕ್ಕೂ ಕೂಡ ಅಷ್ಟೇ ಈ ಥರ ಜಾಸ್ತಿ ನೀರು ಹಾಕಲ್ಲ, ಅವಾಗವಾಗ ಅಷ್ಟೇ ಅದೆಷ್ಟು ಕುಡಿತದೋ ಅಷ್ಟು ಕುಡ್ದಂಗೆಲ್ಲ ನೀರು ಹಾಕ್ತಾ ಇರ್ತೀನಿ. ಮತ್ತು ಪ್ರತಿಯೊಂದು ಗಿಡಕ್ಕೂ ಅಷ್ಟೇ ಅತಿಯಾಗಿ ಹೆಚ್ಚು ನೀರು ಹಾಕ್ಬಾರ್ದಂತೆ. ಹಂಗಾಗಿ ಇನ್ನು ಈ ವರ್ಷ ನಮ್ಮನೆಗೆ ಬಂದಂಥ ಹೊಸ ಅತಿಥಿ ಇದು. ನನ್ನ ಸೇವಿಂಗ್ಸಲ್ಲಿ ತಗೊಂಡಿರೋ ಅಂಥ ಮೇಕೆ ಇದು. ಇದ್ರ ಪ್ರೈಸ್ ಬಂದು ಹೇಳಿದ್ನಲ್ಲ ಆವಾಗಲೇ 5,000 ರೂಪಾಯಿ ಅಂತ. ಅಷ್ಟು ಕೊಟ್ಟು ತೊಗೊಂಡಿರೋ ಅಂಥದ್ದು. ಗೊತ್ತಿರೋರ ಹತ್ರನೇ. ಹಂಗಾಗಿ ಇದು ಗಬ್ಬ ಇದೆ, ಮೇಕೆ ಗಬ್ಬ ಇದೆ ಅಂತ ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಇಲ್ಲಿ ನೋಡಿರೋ ಅಂಥವರೆಲ್ಲ ಅನುಭವಸ್ಥರು ಹೇಳಿರೋ ಅಂಥ ಮಾತು. ಇನ್ನು ನಮ್ಮ ಅಡಿಕೆ ಗಿಡಕ್ಕೆ ಗೊಬ್ಬರ ಎಲ್ಲ ಅಷ್ಟು ಹಾಕ್ಬಿಟ್ಟು ಇನ್ನೊಂದು 10-15 ಪುಟ್ಟಿ ಆಗುವಷ್ಟು ಉಳಿದಿದೆ. ನೋಡ್ತಾ ಇರ್ಬೋದು. ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಹಾಕಿದ್ವಿ, ಕೆಳಗಡೆ ಬಿದ್ದಿದೆ ನೋಡಿ ಡ್ರ್ಯಾಗನ್ ಫ್ರೂಟು. ಅದೇ ಡ್ರ್ಯಾಗನ್ ಫ್ರೂಟ್ ಗಿಡ ಅದು. ಮೊನ್ನೆ ಗೊಬ್ಬರ ಹಾಕಬೇಕಾದ್ರೆ ಎಲ್ಲ ಕೆಳಗಡೆ ಬೀಳಿಸಿ ಬಿದ್ದೋಗಿದೆ. ಇನ್ನು ಮೇಕೆನ ಇದ್ರ ಪಕ್ಕದಲ್ಲೇ ಕೂಡ ಕಟ್ತಾ ಇರೋದ್ರಿಂದ ಅದು ಚಿಗುರಲ್ಲ, ಮತ್ತೆ ಹಾಕಿದ್ರು ಮೇಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕೈ ಬಿಟ್ಟಿದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ. ಇನ್ನು ಯಾವೆಲ್ಲ ಗಿಡಗಳು ಮನೆ ಹತ್ರ ಇದ್ದರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಅವನು ಕೂಡ ಎಲ್ಲಾದರೂ ಸಿಕ್ಕರೆ ತಗೊಂಬಂದು ಹಾಕೋಣ. ನನಗೆ ಇನ್ನೊಂದು ಆಸೆ ಏನಪ್ಪ ಅಂತ ಹೇಳಿದರೆ ವೈಟು ಇದು ದಾಸವಾಳ ಗಿಡ ಬರುತ್ತಲ್ಲ ಅದನ್ನು ಕೂಡ ತಂದು ಹಾಕಬೇಕು ಅಂತ ತುಂಬ ಆಸೆ ಇದೆ. ಬಟ್ ಎಲ್ಲಿ ಸಿಗ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್. ಮತ್ತೆ ಸಿಗೋಣ. ಬಾಯ್.